ಪ್ಲವಗ ಪನ್ನಗ ಪಾಹಿ ಭೂಷಣ ಯುವತಿಯರು ಸಮತಮ್ಮೊಳಗೆ ಜಾಂಬವತಿಗಿಂತಲೂ ಕಡಿಮೆ ಇವರಿಂದಿಂದ್ರ ಕಾಮರಿಗೆ. ಅವರ ಪ್ರಾಣನು ಕಡಿಮೆ ಕಾಮನ ಕುವರ ಶಚಿರತಿ ದಕ್ಷ ಗುರುಮನು ಪ್ರವಹ ಮಾರುತ ಕೊರತೆ ಎನಿಸುವನಾರು ಜನರಿಂದ. ಜಯರಾಸೋತ್ಸವರತ ಲಕ್ಷ್ಮೀಶ ಸತತ ಸುಖಾರ್ಣವ ಜಯ ಕಂಜಾಕ್ಷ. ಜಯ ಜನನೀಕರ ಪಾಶ ಸುಬದ್ಧ ಹರಣಾನ್ನವನೀತಸ್ಯ ಸುರೇಶ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಅಣುತಾರತಮ್ಯ ಸಂಧಿ ಪದ್ಯ 2. ಪ್ಲವಗ ಪನ್ನಗ ಪಾಹಿಭೂಷಣ ಯುವತಿಯರು ತಮ್ಮೊಳಗೆ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಪಾರ್ವತ್ಯಾದಿಗಳಿಂದ ಪ್ರಾರಂಭಿಸಿ ಪ್ರವಾಹ ಮಾರುತನ ಪರ್ಯಂತ ತಾರತಮ್ಯ ಕ್ರಮವನ್ನು ತಿಳಿಸ್ತಾರೆ. ಗಾಳಿಯಲ್ಲಿ ತೇಲುವಂತೆ ವೇಗವಾಗಿ ಸಂಚರಿಸುವ ಪಕ್ಷಿಗಳಿಗೆ ಪ್ಲವಗ ಎಂಬ ನಾಮ. ಸಾಂಕೇತಿಕವಾಗಿ ಪಕ್ಷಿಗಳ ಶ್ರೀಶನು ಶ್ರೀ ಗರುಡದೇವರು. ಇತರರಿಂದ ಪ್ಲವಗ ಶಬ್ದ ಪ್ರಯೋಗವಿದೆ. ಪನ್ನಗ ಎಂದರೆ ಸರ್ಪಗಳು. ಸಾಂಕೇತಿಕವಾಗಿ ಸರ್ಪಶ್ರೇಷ್ಠರಾದ ಶ್ರೀಶೇಷದೇವರು. ಅಹಿ ಸರ್ಪಭೂಷಣ ಅಲಂಕೃತರು. ಸರ್ಪಭೂಷಣರಾದ ಶ್ರೀ ರುದ್ರದೇವರು ಅಹಿಭೂಷಣರು. ಯುವತಿಯರು ಎಂದರೆ ಇವರ ಪತ್ನಿಯರು, ಅಂದರೆ ಗರುಡ ಪತ್ನಿ ಸೌಪರ್ಣಿ ದೇವಿ, ಶೇಷ ಪತ್ನಿ ಶ್ರೀ ವಾರುಣೀ ದೇವಿ, ರುದ್ರ ಪತ್ನಿ ಶ್ರೀ ಪಾರ್ವತೀ ದೇವಿ. ಈ 3 ಮಂದಿ ಪರಸ್ಪರ ಸಮಾನರು. 7ನೇ ಕಕ್ಷಾಪನ್ನರಾದ ಈ 3 ತಮ್ಮ ಪತಿಗಳಿಗಿಂತ ಅವರರು ಮತ್ತು ಶ್ರೀಕೃಷ್ಣನ ಷಣ್ಮಹಿಷಿಯರಿಗಿಂತ ಕನಿಷ್ಠರು. ಮನೋಭಿಮಾನಿಗಳಾದ ಇಂದ್ರದೇವರು ಮತ್ತು ಮನ್ಮಥ ಈರ್ವರು ಸೌಪರ್ಣಿ ವಾರುಣಿ ಪಾರ್ವತಿಗಳಿಗಿಂತ ಅಧಮರು. ಇಂದ್ರ ಕಾಮನಿಗಿಂತ ಪದವಿಯುಕ್ತ ಕಿಂಚಿತ್ ಉತ್ತಮನು. ಇಂದ್ರಕಾಮರು 8ನೆಯ ಕಕ್ಷೆಗೆ ಸೇರಿದವರು. ತ್ವಗಾಭಿಮಾನಿಯಾದ 49 ಮರ್ದ್ಗಣಗಳಲ್ಲಿ ಒಬ್ಬನಾದ ಅಹಂಕಾರಿಕ ಪ್ರಾಣದೇವರು ಇಂದ್ರಕಾಮರಿಗಿಂತ ಅವರನು. 9ನೆಯ ಕಕ್ಷಾಪನ್ನನು. ಈ ಅಹಂಕಾರ ಪ್ರಾಣನಿಗಿಂತ 10ನೆಯ ಕಕ್ಷಾಪನ್ನರಾದ ಕಾಮನ ಕುವರ ಅನಿರುದ್ಧ, ಇಂದ್ರಪತ್ನಿ ಶಚೀದೇವಿ, ಮನ್ಮಥನ ಮಡದಿ ಶ್ರೀರತಿದೇವಿ, ಹಸ್ತಾಭಿಮಾನಿಯಾದ ದಕ್ಷ ಪ್ರಜೇಶ್ವರ, ಸುರಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಮತ್ತು ಸ್ವಯಂಭುವ ಮನು. ಈ 6 ಮಂದಿ ಅವರರು. ವಾಯುವ್ಯ ದಿಕ್ಕಿನ ಕೋಣಾಧಿಪತಿಯಾದ ಪ್ರವಾಹ ವಾಯುವು ಮೇಲಿನ ಅನಿರುದ್ಧಾದಿ ಮನು ಪರ್ಯಂತ ಇರುವ 6 ಮಂದಿಗಳಿಗಿಂತ ಕನಿಷ್ಠನು 11ನೆಯ ಕಕ್ಷ. ತಾರತಮ್ಯ ಕ್ರಮದಲ್ಲಿ ಸೌಪರ್ಣಿ ವಾರುಣಿ ಭಾರತಿ 7ನೆಯ ಕಕ್ಷ ಅಹಂಕಾರ ತತ್ವಾಭಿಮಾನಿಗಳು. ಇಂದ್ರ ಮನ್ಮಥ 8ನೆಯ ಕಕ್ಷ ಮನೋಭಿಮಾನಿಗಳು. ಅಹಂಕಾರಿಕ ಪ್ರಾಣ 9ನೆಯ ಕಕ್ಷ ತ್ವಗಾಭಿಮಾನಿ. ಅನಿರುದ್ಧ ಶಚಿ ರತಿ ದಕ್ಷ ಪ್ರಜಾಪತಿ ಬೃಹಸ್ಪತಿ ಸ್ವಯಂಭುವ ಮನು 10ನೆಯ ಕಕ್ಷಾಪನ್ನರು. ಪ್ರವಾಹ ವಾಯು ಕೋಣಾಧಿಪತಿ 11ನೆಯ ಕಕ್ಷ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.